ಇನ್ನು ಮಲ್ಲಳ್ಳಿ ಜಲಪಾತದಲ್ಲಿ ವಿದ್ಯಾರ್ಥಿಗಳು ಹುಚ್ಚಾಟ ಮೆರೆದಿದ್ದಾರೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ಬಳಿಯ ಜಲಪಾತ ಇದು. ಅಲ್ಲಿ ವಿದ್ಯಾರ್ಥಿಗಳು ಫೋಟೋ ತೆಗೆದುಕೊಳ್ಳಕ್ಕೆ ಹೋಗಿ ಹುಚ್ಚಾಟವನ್ನು ಮಾಡಿರತಕ್ಕಂಥದ್ದು. ಮಳೆಯಿಂದಾಗಿ ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಫೋಟೋವನ್ನು ಸೆಲ್ಫಿಯನ್ನು ಈ ಫೋಟೋ ಹುಚ್ಚಾಟಕ್ಕೆ ಈ ಒಂದು ಘಟನೆ ಆಗಿರತಕ್ಕಂಥದ್ದು. ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಿದ್ರೂ ಕೂಡ ಫೋಟೋ ತೆಕ್ಕೊಳ್ಳಕ್ಕೆ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಮಲ್ಲಳ್ಳಿ ಜಲಪಾತದಲ್ಲಿ ವಿದ್ಯಾರ್ಥಿಗಳ ಹುಚ್ಚಾಟ ಆಗಿರತಕ್ಕಂಥದ್ದು. ಕೊಡಗು ಜಿಲ್ಲೆ ಸೋಮವಾರಪೇಟೆ ಬಳಿಯ ಜಲಪಾತ ಇದು. ಮಳೆಯಿಂದಾಗಿ ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿತ್ತು. ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಾದರೂ ಕೂಡ ಫೋಟೋ ತೆಕ್ಕೊಳ್ಳುವ ಹುಚ್ಚಾಟವನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಜಲಪಾತದಲ್ಲಿ ಫೋಟೋ ತೆಗೆಸಿಕೊಳ್ಳಲು ಹೋಗಿ ಪರದಾಟಿದ್ದಾರೆ. ಅಲ್ಲಿ ಸಿಲುಕಾಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈವರೆಗೂ 15ಕ್ಕೂ ಹೆಚ್ಚು ಮಂದಿ ಪ್ರಾಣಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಆದರೂ ಕೂಡ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡಿಲ್ಲ. ಜಲಪಾತ ಬಳಿ ನಿರ್ಬಂಧ ಇದ್ದರೂ ವಿದ್ಯಾರ್ಥಿಗಳು ಹುಚ್ಚಾಟವನ್ನು ಮೆರೆದಿದ್ದಾರೆ. ನೋಡಿ ವೀಕ್ಷಕರೇ, ಈ ಫೋಟೋ ಅಥವಾ ಮತ್ತೊಂದು ತೆಕ್ಕೊಳ್ಳಕ್ಕೆ ಏನು ಈಗಿನ ಯುವ ಪೀಳಿಗೆ ಹುಚ್ಚಾಟವನ್ನು ಮೆರೆಯುತ್ತಲ್ಲ, ಅದು ಅವರ ಪ್ರಾಣಕ್ಕೆ ಸಂಚಕಾರ ತಂದಿಡುತ್ತೆ ಅಂತ ಗೊತ್ತಿದ್ರೂ ಕೂಡ ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಿಲುಕಾಕೊಂಡಿದ್ದಾರೆ. ಆ ಒಂದು ರಭಸದಿಂದ ಹರಿತಾ ಇದೆ ಆ ಒಂದು ಜಲಪಾತ. ಅಲ್ಲಿ ಫೋಟೋ ತೆಕ್ಕೊಳ್ಳಕ್ಕೆ ಹೋಗಿದ್ರಂತೆ ಇವರು. ಬೇರೆ ಕಡೆ ಎಲ್ಲೂ ಇವರಿಗೆ ಸಿಗಲೇ ಇಲ್ವ ಜಾಗ. ನೋಡಿ, ಆ ಕಲ್ಲಿನ ಬಂಡೆಯ ಒಂದು ಆಸರೆಯಿಂದ ಮಾತ್ರ ಅಲ್ಲಿದ್ದಾರೆ ಅವರು. ಕೈ ಬಿಟ್ಟರೆ ಹರ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ರಭಸದಲ್ಲಿ ಇದೆ ಅದು. ಆ ಒಂದು ಜಲಪಾತದ ರಭಸ ಯಾವ ಮಟ್ಟಿಗಿದೆ ಅಂತ ಹೇಳಿದ್ರೆ ಅವರು 1 ಸೆಕೆಂಡ್ ಸಾಕು ಅಲ್ಲಿಂದ ಕೊಚ್ಕೊಂಡು ಹೋಗೋಕ್ಕೆ. ಬಟ್ ಆ ವಿದ್ಯಾರ್ಥಿಗಳು ಕೈಯನ್ನು ಹಿಡ್ಕೊಂಡು ಅಲ್ಲೇ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ಬಟ್ ಫೋಟೋ ಒಂದು ವಿಚಾರಕ್ಕೆ ನೋಡಿ, ಫೋಟೋ ಬದುಕಿದ್ರೆ ಹೇಗೆ ಬೇಕಾದ್ರೆ ತೆಗೆಸ್ಕೊಳ್ಬೋದು. ಬಟ್ ಇದೇನು ಪರ್ಮನೆಂಟಾಗಿ ಫೋಟೋ ಆಗಿಬಿಡ್ತೀರಿ ನೀವು ಈ ಥರ ಆದರೆ. ಸೊ ಈ ರೀತಿಯ ಹುಚ್ಚಾಟಗಳಿಗೆ ವಿದ್ಯಾರ್ಥಿಗಳು ಇಳಿದಿರ್ತಕ್ಕಂಥದ್ದು. ಸೊ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಿಲುಕಾಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳಿ. ಅಲ್ಲಿಂದ ಬರೋದಕ್ಕೆ ಆಗ್ತಾ ಇಲ್ಲ. ಆ ರೀತಿ ಕೈ ಬಿಟ್ಟರೆ ಕೊಚ್ಕೊಂಡು ಹೋಗ್ತಾರೆ ಅವರು. ವಿಚಾರ ಮಾಡಿ ಇಳಿಬೇಕು. ಫೋಟೋ ಇರಲಿ, ರೀಲ್ಸ್ ಇರಲಿ, ಮತ್ತೊಂದಿರಲಿ, ಇನ್ನೊಂದಿರಲಿ, ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು. ಈ ರೀತಿಯ ಸಂಕಷ್ಟದಲ್ಲಿ ಸಿಲುಕಾಕೊಂಡಾಗ ಏನು ಮಾಡೋದಕ್ಕಾಗಲ್ಲ. ಇದು ನೋಡಿ, ಮಲ್ಲಳ್ಳಿ ಜಲಪಾತ ಅಲ್ಲೇ ಆಗಿರ್ತಕ್ಕಂಥದ್ದು. ಇದು ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಬಳಿ ಇರುವಂತಹ ಇದು ಜಲಪಾತ. ಮಳೆ ಬರ್ತಾ ಇದೆ. ಆ ಮಳೆಯಿಂದಾಗಿ ಜಲಪಾತದ ನೀರಿನ ಮಟ್ಟ ಏನಿದೆ ಅದು ಹೆಚ್ಚಾಗಿ ಹೋಗಿದೆ. ಸೊ ಜಲಪಾತದಲ್ಲಿ ನೀರಿನ ಮಟ್ಟ ಹೆಚ್ಚಿದ್ರೂ ಕೂಡ ಫೋಟೋ ಹುಚ್ಚು ಈ ವಿದ್ಯಾರ್ಥಿಗಳಿಗೆ. ಈ ಫೋಟೋ ತೆಕ್ಕೊಳ್ಳಕ್ಕೆ ಹೋಗಿ ಅವರ ಜೀವಕ್ಕೆ ಸಂಕಷ್ಟ ಬಂದು ಒದಗಿದೆ ಅಲ್ಲಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.